ಅರ್ನಾಳ್ ಪಾಟೀಲ್ ಹಾಗೂ ನಮ್ಮ ಮುಖ್ಯ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ದೊಡ್ಡ ಸಹಾಯ ಮೂಲಕ ಅವರಿಗೆ ನಮ್ಮ ಸಂಸ್ಥೆಯ ಈ 5 ವರ್ಷಗಳ ಕಾಲ ಸತತವಾಗಿ ಇವತ್ತು ವಿಜಯಪುರದಲ್ಲಿ ಯುದ್ಧೋತ್ಸವನ ಮಾಡಿ ಇವತ್ತು ರಾಜ್ಯಾದ್ಯಂತ ವಿವಿಧ ಶಿಕ್ಷಣ ಸಂಸ್ಥೆಗಳು ಅವರೆಲ್ಲರೂ ಬಂದು ಇಲ್ಲಿ ಸ್ಟಾಲ್ ಹಾಕಿದ್ದನ್ನು ನೋಡಿದ್ದೀನಿ. ಆ ಸ್ಟಾಲ್ ಹಾಕಿ ಇವತ್ತು ಸಹ ಇವತ್ತು ಒಂದು ಮಾಹಿತಿಯನ್ನ ಇವತ್ತು ಏನೇನು ಶಿಕ್ಷಣ ಕೋರ್ಸಸ್ ಇದ್ದಾವೆ, ಒಂದು ಸೌಲಭ್ಯಗಳು ನಮಗೆ ಸಿಗ್ತವೆ, ಮೂಲಭೂತ ಸೌಲಭ್ಯಗಳು ಎಕೋಸಿಸ್ಟಮ್ ಏನಿದೆ ಇಲ್ಲಿ ಇವತ್ತು ದಿವಸ ಅಂತೇಳಿ ಇವತ್ತು ಎಲ್ಲ ಆ ಒಂದು ಶಿಕ್ಷಣ ಸಂಸ್ಥೆಗಳು ಮತ್ತು ಅನೇಕ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸು ಎಲ್ಲರೂ ಕೂಡ ದಿವಸದಲ್ಲಿ ಭಾಗವಹಿಸಿ ಒಂದು ಯಶಸ್ವಿಯಾದಂಥ ಇದೊಂದು ವಿದ್ಯೋತ್ಸವ ಕಾರ್ಯಕ್ರಮ ಅಂತಂದು ಸಭೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ನನಗೆ ಅತ್ಯಂತ ಸಂತೋಷವಾಗಿರುವಂಥದ್ದು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರೇನು ಕನಸಿತ್ತು. ಅವರು ಪ್ರಮುಖವಾಗಿ ಸ್ವಚ್ಛತೆ ಬಗ್ಗೆ ಒಂದು ಬಹಳಷ್ಟು ಒತ್ತಡವನ್ನು ಕೊಟ್ಕೊಂಡು ತಮ್ಮ ಜೀವನ ಪರ್ಯಂತ ಇವತ್ತು ಸ್ವಚ್ಛತೆ ಬಗ್ಗೆ ಇವತ್ತು ಜನರಿಗೆ ಒಂದು ಅರಿವನ್ನು ಮೂಡಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಅದ್ರ ಜೊತೆಗೆ ವಿಜ್ಞಾನದ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಬಂದಿದ್ರು, ಪರಿಸರ ಬಗ್ಗೆ ಮತ್ತು ವಿಜ್ಞಾನದ ಬಗ್ಗೆ. ಇಲ್ಲಿ ಬಂದು ನೋಡಿದಾಗ ನಾನು ಇಂಡಸ್ಟ್ರೀಸ್ ಮಿನಿಸ್ಟ್ರಿ, ಈಗ ನಾವು ಎಲ್ಲೆಲ್ಲಿ ಹೋಗಿ ರೋಬೋಟಿಕ್ಸ್ ನೋಡ್ತೀವಿ. ರೋಬೋಟ್ಸ್ ಬಂದು ಇವತ್ತು ಸಹ ಯಾಕಂದ್ರೆ ಮುಂದಿನ ದಿನಮಾನಗಳು ಎಲ್ಲರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು, ಕ್ವಾಂಟಮ್ ಕಂಪ್ಯೂಟಿಂಗು, ಡಾಟಾ ಸೆಂಟರ್ಸು ಇವೆಲ್ಲನೂ ಕೂಡ ಮುಂದಿನ ಒಂದು ಇದಕ್ಕೆ ಬರುವಂಥದ್ದು. ನಮ್ಮ ಒಬ್ಬ ಮಗು ಇವತ್ತು ಸಹ ಶಾಲೆ ಮಗು ಇವತ್ತು ಆ ರೋಬೋಟಿಕ್ಸ್ ಮೂಲಕ ಇವತ್ತು ಸಹ ನನಗೆ ಸ್ವಾಗತ ಗಿಡ ಕೊಟ್ಟು ಒಂದು ಸಸಿ ಕೊಟ್ಟು ಸ್ವಾಗತ ಮಾಡಿದ್ದು ಬಹುಶಃ ಬಹಳ ಅತ್ಯಂತ ಸಂತೋಷ ಇದ್ರು. ಬಹುಶಃ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಏನಾದ್ರು ಇದ್ರೆ ಇವತ್ತು ಬಹಳಷ್ಟು ಸಂತೋಷವನ್ನ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಇವತ್ತು ಸಹ ಇವತ್ತು ಹೊಂತಿದ್ರು ಅನ್ನುವ ಮಾತನ್ನ ಬಹುಶಃ ನಮ್ಮ ಸಿದ್ಧಾನಂದ ಸ್ವಾಮೀಜಿಯವರು ಎಲ್ಲರೂ ಕೂಡ ನಾವು ಮಾಡ್ಕೊಂತಾರೆ. ಯಾಕಂದ್ರೆ ಯಾರು ಕೂಡ ಹುಟ್ಟಿನಿಂದ ಅಥವಾ ಕುಟುಂಬದಿಂದ ಬುದ್ಧಿವಂತರಲ್ಲ ಅಂತ ನಿರ್ಧಾರ ಮಾಡೋಕ್ಕಾಗಲ್ಲ. ಅವ್ರಿಗೆ ಅವಕಾಶಗಳು ಸಿಗಬೇಕಾಗ್ತದೆ. ನಮಸ್ಕಾರ ಎಲ್ಲರೂ. ಇವತ್ತಿನ ದಿನ ಈ ವಿದ್ಯೋತ್ಸವ ಎಜುಕೇಷನ್ ಎಕ್ಸ್ಪೋ 2026 ನಾವು ಅಗಸ್ತ್ಯ ಫೌಂಡೇಶನ್ ವತಿಯಿಂದ ಬೃಹತ್ ವಿಜ್ಞಾನ ಮೇಳವನ್ನು ಆಯೋಜಿಸಿದ್ದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಶಾಲೆಯಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಭಾಗವಹಿಸಿ ವಿಜ್ಞಾನದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳುತ್ತಿದ್ದಾರೆ. ನಮ್ಮ ಅಗಸ್ತ್ಯ ಫೌಂಡೇಶನ್ ವತಿಯಿಂದ ವಿಜ್ಞಾನದ ಮಾದರಿಗಳನ್ನು ವಿವರಿಸುತ್ತಿರುವ ವಿದ್ಯಾರ್ಥಿಗಳು ಸಹ ಹಲವಾರು ರೀತಿಯಲ್ಲಿ ಹೊಸ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುತ್ತಾ ಮಾದರಿಗಳ ಕುರಿತು ಸವಿವರವಾಗಿ ಬಂದಂತಹ ಎಲ್ಲ ವೀಕ್ಷಕರಿಗೆ ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವು ವಿಜ್ಞಾನದ ಅರಿವು ಮೂಡಿಸುವುದರ ಜೊತೆಗೆ ವಿಜ್ಞಾನದ ಕುರಿತು ಆಸಕ್ತಿಯನ್ನು ಮೂಡಿಸುತ್ತಿದೆ. ಇಂತಹ ಹಲವಾರು ಕಾರ್ಯಕ್ರಮಗಳು ಇನ್ನಷ್ಟು ನಮ್ಮ ವಿಜಯಪುರದಲ್ಲಿ ನಡೆದು ವಿಜಯಪುರದ ಜನತೆಗೆ ವಿಜ್ಞಾನದ ಕುರಿತು ಮಾಹಿತಿಯನ್ನು ಒದಗಿಸುವಲ್ಲಿ ನಾವು ಸಹ ಸಹಕಾರ ನೀಡುತ್ತೇವೆ ಎಂದು ಹೇಳುತ್ತೇವೆ. ಈ ವರ್ಷ ಕೂಡ ವಿಜಯವಾಣಿ ಶಿಕ್ಷಣ ಸಂಸ್ಥೆಗಳನ್ನು ಒಂದು ಅದ್ಭುತವಾದ ಈವೆಂಟನ್ನು ವಿಜಯವಾಣಿಯವರು ಹಾಗೂ ಬಾಲ ವಿಕಾಸ ಅಕಾಡೆಮಿಯ ಒಂದು ಅದ್ಭುತವಾದ ಈವೆಂಟನ್ನು ಆರ್ಗನೈಸ್ ಮಾಡಿ ಎಲ್ಲ ಹುಡುಗರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿ ಇನ್ಫಾರ್ಮೇಟಿವ್
ಆಲ್ ದ ಪೇರೆಂಟ್ಸು ನಾರ್ಮಲ್ ಆಗಿ ಸ್ಕೂಲ್ಸು ಕಾಲೇಜಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದೆ. ಒಂದು ದಿನ ಒಂದು ಮೀಸಲಿಟ್ಟು ಅವರು ಒಂದು 2-3 ದಿನ ಮೀಸಲಿಟ್ಟು ಎಲ್ಲ ಕರ್ನಾಟಕದ ಉತ್ತರ ಭಾಗದ ಎಲ್ಲ ಸ್ಕೂಲ್ಸ್ ಕಾಲೇಜಸ್ಗೆ ಅಡ್ಡಾಡಬೇಕಾಗ್ತಿತ್ತು ಅವರು. ಬಟ್ ಅದೇ ಒಂದು ದಿನ ಆಲ್ ಇನ್ 3 hours 21 ದಿನ ಅವರು ಫ್ಲೈಟ್ಗೆ ಮೀಸಲಾಗಿತ್ತು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.